ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ವೇತಾಸ್ ಯುಗಸ್ತಿ. ಇವತ್ತು ಏನು ಮಾಡಕತ್ತನಂದ್ರೆ ರೀ, ಜವಾರಿ ಆಲೂಗಡ್ಡೆ ಸಣ್ಣ ಇರ್ತಾವಲ್ಲ ರೀ, ಅದ್ರದ್ದು ಒಂದು ಗ್ರೇವಿ ಮಾಡಿ ತೋರಿಸ್ತೀನಿ ನೋಡಿರಿ. ಕುದಿಸಿಟ್ಕೊಂಡನು ಸೊಪ್ಪಿ ತೆಗೆದ ಟಮಾಟೊ, ಕೊತ್ತಂಬರಿ, ಉಳ್ಳಾಗಡ್ಡಿ, ಕರಿಬೇವ ಹೀಗಿತ್ತವ ಹುರ್ಕೋತೀನಿ ರೀ. ಅದು ಹುರಿದು ಹಾಕಿದ್ರನ ಟೇಸ್ಟ್ ಮಸ್ತ್ ಬರ್ತೈತೆ ರೀ ಗ್ರೇವಿ. ಎಣ್ಣೆ ಹೆಚ್ಚಿ ಸ್ವಲ್ಪ ಕೆಂಪಾಗೋ ಮಟ್ಟ ಹುರ್ಕೋಬೇಕ್ರಿ ಇತ್ತವ. ಅದ್ರೊಳಗೆ ಗೋಡಂಬಿ ಹಾಕಿನಿ ರೀ, ಟಮಾಟಿನೂ ಅದ್ರಾಗ ಹಾಕಿನು ಎಲ್ಲನೂ ಕೆಂಪಾಗಂಗೆ ಹುರ್ಕೊಂಡೀನಿ ರೀ. ಈಗ ಕೊತ್ತಂಬರಿ ಹಾಕತ್ತೀನಿ ರೀ, ಗೋಡಂಬಿನೂ ಒಂದು ಸ್ವಲ್ಪ ಹುರ್ಕೋತೀನಿ ರೀ. ಈಗಿದ ಸ್ವಲ್ಪ ಅರಸ್ಕೊಂಡು ಇದನ್ನು ಇಳಿಸ್ಕೊತೀನಿ ರೀ. ಈಗ ಮಿಕ್ಸರ್ ಜಾರ್ ತೊಗೊಂಡಿನಿ, ಮಿಕ್ಸರ್ ಜಾರ್ನಾಗ ಹಾಕತ್ತೀನಿ ನೋಡಿರಿ ಮಸಾಲೆ ಎಲ್ಲ. ಇದನ್ನು ನುಣ್ಣಗೆ ರುಬ್ಕೋಬೇಕು ರೀ. ಈಗ ಆ ಕಲ್ಲೂ ಅದ್ರಾಗ ಹಾಕಿದ್ದೀನಿ ರೀ. ಕಲ್ಲು ಅಂದ್ರೆ ಮಸಾಲೆ ಹೆಸರದ. ಈಗ ಸಣ್ಣಗೆ ರುಬ್ಕೊಳತ್ತೀನಿ ರೀ. ಸ್ವಲ್ಪ ಶುಂಠಿನೂ ಅದ್ರಾಗ ಹಾಕ್ಕೊಂಡೀನಿ ರೀ. ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಅದ್ರಾಗ ಹಾಕ್ತೀನಿ ರೀ. ಈಗ ಒಗ್ಗರಣೆ ಹಾಕ್ಕೊತೀನಿ ರೀ. 1 ಚಮಚ ಎಣ್ಣೆ ಹಾಕಿದನು. ಈ ಜವಾರಿಯಿಂದ ಸಣ್ಣ ಆಲೂ ತೊಗೊಂಡು ಮಾಡೋದ್ರಿಂದ ಗ್ರೇವಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ರೀ. ಒಂದು ಚಕ್ಕೆ ಹಾಕಕತ್ತೀನು. ಇದು ಪಲಾವ್ ಎಲೆ 1 ಚಮಚೆ ಸಾಸ್ಮೆ ಹಾಕಿದ್ದೇನೆ ರೀ. ಈಗ ಒಂದು ಅರ್ಧ ಚಮಚೆ ಜೀರಿಗೆ ಹಾಕಕತ್ತೀನಿ ರೀ. ಈ ರುಬ್ಕೊಳಕ್ಕೂ ಹಾಕಿದ್ದೀನಿ ಅಂತೇಳಿ ಅದಕ್ಕೆ ಅರ್ಧ ಚಮಚೆ ಹಾಕಿದ್ದೀನಿ ರೀ. ಇನ್ನು ರುಬ್ಬಿರೋ ಮಸಾಲೆ ಎಲ್ಲ ಒಗ್ಗರಣೆಗೆ ಹಾಕೊಳತ್ತೀನಿ ನೋಡಿರಿ. ಈಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಅದನ್ನು ಕರಿಬೇವು ಹಾಕಿದ್ದೀನಿ ರೀ. ಅರಿಶಿನ ಪುಡಿ 1 ಚಮಚೆ, ಖಾರ ನೋಡ್ಕೊಂಡು ಹಾಕೊಳ್ಳೋದ್ರಿ. ಮಸಾಲೆ ಖಾರ ಹಾಕಾಕತ್ತೀನಿ. 1 ಚಮಚೆ ಖಾರ ಹಾಕಿದ್ದೀನಿ ರೀ. ಇದನ್ನೆಲ್ಲ ಸರಿಯಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಸ್ವಲ್ಪ ನೀರು ನೋಡ್ಕೊಂಡು ನಮ್ಗೆ ಎಷ್ಟು ತಿಳಬೇಕೋ ಇನ್ನು ಗಟ್ಟಿ ಬೇಕೋ ನೋಡ್ಕೊಂಡು ನೀರು ಹಾಕ್ಕೋಬೇಕು ರೀ. ನಾ ಎಷ್ಟು ನೀರು ಹಾಕ್ಕೊಂಡೀನಿ ರೀ. ಈಗ ಆಲೂಗಡ್ಡೆ ಅದ್ರಾಗ ಹಾಕಾಕತ್ತೀನಿ ರೀ. ಸಣ್ಣ ಆಲೂಗಡ್ಡೆ ಇರ್ತಾವ್ರಲ್ಲ ಅವು ತೊಗೋಬೇಕು ರೀ. ಅಂದ್ರೆ ಭಾಳ ಟೇಸ್ಟಾಗಿರ್ತೈತೆ ರೀ ಇದು. ನೀವು ಒಮ್ಮೆ ಮಾಡ್ಕೊಂಡು ನೋಡಿರಿ ಮನ್ಯಾಗ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಹಂಗೆ ಇಡೀ ಸರಿಸ್ಬಿಡ್ಬೇಡ್ರಿ. ಆದ್ರೆ ಮಾಡ್ಕೊಂಡು ತಿಂದು ನನಗೆ ಹೇಳ್ರಿ ನೀವು. ಮ್ಯಾಲೆ ಕೊತ್ತಂಬರಿ ಹಾಕತ್ತೀನಿ ರೀ, ಉಪ್ಪು ಹಾಕ್ಕೊಂಡನು. ಈಗ ರೆಡಿ ಆಯ್ತು ನೋಡಿರಿ ಗ್ರೇವಿ. ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ರೀ. ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ನೀವು ಎದ್ರ ಬೇಕಾದ್ರೂ ತಿನ್ಬೋದು ರೀ. ಭಾಳ ರುಚಿಯಾಗಿರ್ತೈತೆ ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.